ಭಾರತದ ಸಂವಿಧಾನದ ವಿಧಿ 52 ಆರ್ಟಿಕಲ್ 52ರ ಸಂಪೂರ್ಣ ವಿವರಣೆ ಕೆಳಕಂಡಂತಿದೆ. ವಿಧಿ 52 ಭಾರತದ ರಾಷ್ಟ್ರಪತಿ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಭಾರತದ ಸಂವಿಧಾನದ ಭಾಗ 5 ಒಕ್ಕೂಟ ದ ಯೂನಿಯನ್ರ ಅಧ್ಯಾಯ 1 ಕಾರ್ಯಾಂಗ ದಿ ಎಕ್ಸಿಕ್ಯೂಟಿವ್ರಲ್ಲಿ ವಿಧಿ 52 ಬರುತ್ತದೆ. ವಿಧಿ 52ರ ಪಠ್ಯವು ಬಹಳ ಸಂಕ್ಷಿಪ್ತವಾಗಿದ್ದು ಇದು ಕೇವಲ ಒಂದು ವಾಕ್ಯವನ್ನು ಒಳಗೊಂಡಿದೆ. ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರತಕ್ಕದ್ದು. ದೇರ್ ಶಾಲ್ ಬಿ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ವಿಧಿ 52ರ ವಿಸ್ತರಣೆ ಮತ್ತು ಮಹತ್ವ. ವಿಧಿ 52 ಇದು ಭಾರತದ ಕಾರ್ಯಾಂಗದ ಅತ್ಯುನ್ನತ ಹುದ್ದೆಯ ಸೃಷ್ಟಿಗೆ ಅಡಿಪಾಯ ಹಾಕುತ್ತದೆ. ಇದರ ಮಹತ್ವ ಈ ಕೆಳಗಿನ ಅಂಶಗಳಲ್ಲಿದೆ. ರಾಷ್ಟ್ರದ ಮುಖ್ಯಸ್ಥ ಹೆಡ್ ಆಫ್ ದ ಸ್ಟೇಟ್. ಈ ವಿಧಿಯು ಭಾರತದ ಗಣರಾಜ್ಯದ ಔಪಚಾರಿಕ ಮುಖ್ಯಸ್ಥರಾಗಿ ರಾಷ್ಟ್ರಪತಿ ಹುದ್ದೆಯ ಅಸ್ತಿತ್ವವನ್ನು ಖಚಿತಪಡಿಸುತ್ತದೆ. ರಾಷ್ಟ್ರಪತಿಯವರು ದೇಶದ ಮೊದಲ ಪ್ರಜೆ, ಫಸ್ಟ್ ಸಿಟಿಜನ್ ಮತ್ತು ದೇಶದ ಏಕತೆ, ಸಮಗ್ರತೆ ಮತ್ತು ಒಗ್ಗಟ್ಟಿನ ಸಂಕೇತವಾಗಿರುತ್ತಾರೆ. ಕಾರ್ಯಾಂಗದ ಮುಖ್ಯಸ್ಥ ಹೆಡ್ ಆಫ್ ದಿ ಎಕ್ಸಿಕ್ಯೂಟಿವ್. ವಿಧಿ 53ರ ಪ್ರಕಾರ ಒಕ್ಕೂಟದ ಕೇಂದ್ರ ಕಾರ್ಯಾಂಗದ ಅಧಿಕಾರವು ರಾಷ್ಟ್ರಪತಿಯವರಲ್ಲಿ ನಿಹಿತವಾಗಿರುತ್ತದೆ ಮತ್ತು ಈ ಅಧಿಕಾರವನ್ನು ಅವರು ನೇರವಾಗಿ ಅಥವಾ ಅಧೀನ ಅಧಿಕಾರಿಗಳ ಮೂಲಕ ಚಲಾಯಿಸುತ್ತಾರೆ. ಆದರೆ ಭಾರತವು ಸಂಸದೀಯ ಪ್ರಜಾಪ್ರಭುತ್ವವನ್ನು ಪಾರ್ಲಿಮೆಂಟರಿ ಡೆಮೊಕ್ರಸಿ ಅಳವಡಿಸಿಕೊಂಡಿರುವುದರಿಂದ ರಾಷ್ಟ್ರಪತಿಯವರು ನಾಮಮಾತ್ರದ ನಾಮಿನಲ್ ಮುಖ್ಯಸ್ಥರಾಗಿರುತ್ತಾರೆ ಮತ್ತು ಪ್ರಧಾನಮಂತ್ರಿಯ ನೇತೃತ್ವದ ಮಂತ್ರಿಮಂಡಲವು ನಿಜವಾದ ರಿಯಲ್ ಕಾರ್ಯಾಂಗ ಅಧಿಕಾರವನ್ನು ಹೊಂದಿರುತ್ತದೆ. ಸಂವಿಧಾನದ ಭಾಗ 5ರ ಆರಂಭ ವಿಧಿ 52 ಒಕ್ಕೂಟ ದಿ ಯೂನಿಯನ್ಗೆ ಸಂಬಂಧಿಸಿದ ಸಂವಿಧಾನದ ಭಾಗ 5 ಅನ್ನು ಪ್ರಾರಂಭಿಸುತ್ತದೆ ಮತ್ತು ರಾಷ್ಟ್ರಪತಿ ಹುದ್ದೆಯ ವಿವರಗಳು, ಚುನಾವಣಾ ವಿಧಾನ, ವಿಧಿ 54, 55, ಅಧಿಕಾರಾವಧಿ, ವಿಧಿ 56, ಅರ್ಹತೆಗಳು, ವಿಧಿ 58, ಅಧಿಕಾರಗಳು ಮತ್ತು ಕಾರ್ಯಗಳನ್ನು ಇತರೆ ವಿಧಿಗಳು ಇದೇ ಭಾಗದಲ್ಲಿ ವಿವರಿಸಲಾಗಿದೆ.